ಸೊ ಎಂಟೈರ್ ಟೀಮ್ನ ನೋಡ್ಕೋಬೇಕು, ಯಾರು ಹೆಂಗೆ ಆಡ್ತಾರೆ, ಯಾರು ಸ್ಟ್ರೆಂತ್ ಇದೆ, ಯಾರು ವೀಕ್ ಇದೆ. ಸೊ ಸ್ಟ್ರೆಂತನ್ನು ಪಾಸಿಟಿವ್ ಮಾಡಿಕೊಂಡು ವೀಕ್ನೆಸ್ಸಾಗಿ ಬಿಡಬೇಕು. ಸೊ ಈ ಒಂದು 15-20 ದಿವಸ ಪ್ರಾಕ್ಟೀಸಲ್ಲಿ ಅವ್ರನ್ನ ಟಾಪ್ ಪ್ಲೇಯರ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಎಲ್ಲರೂ ಆರ್ಟಿಸ್ಟ್ ಇರ್ತಾರೆ, ಅವರ ಪ್ರೊಫೆಷನಲ್ಸ್, ಎಲ್ಲರೂ ಅವ್ರ ಪ್ರೊಫೆಷನ್ ಬೇರೆ ಇರುತ್ತೆ. ಸೊ ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ ಬರಬೇಕು, ರಾತ್ರಿ ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಸೊ ಇವೆಲ್ಲ ಸಮಸ್ಯೆಗಳಿದೆ, ಎಲ್ಲ ನೋಡಿಕೊಂಡು ಅವ್ರನ್ನೊಂದು ರೆಡಿ ಮಾಡೋದೇ ಒಂದು ದೊಡ್ಡ ಟಾಸ್ಕ್. ಸೊ ಅದನ್ನು ನಾವು ನಮ್ಮ ಕೋಚ್ ಮಾಡಿದ್ದೀವಿ. ಅದು ಈಗ ರಿಸಲ್ಟು ಇವತ್ತಿನ ಟೂರ್ನಮೆಂಟಲ್ಲಿ ಅಲ್ಲಿ ಏನೇನು ಕಲಿಸ್ಕೊಟ್ಟಿದ್ದೀವಿ ಅದನ್ನ ಅವ್ರು ಇಲ್ಲಿ ತೋರಿಸ್ಬೇಕು. ಹೇಳ್ತಾರೆ ಮಕ್ಕಳು ಎಕ್ಸಾಮ್ ಬಂದಾಗ ಎಲ್ಲ ಓದ್ಬಿಟ್ಟು ಈಗ ಅಲ್ಲಿ ಬಂದು ಎಕ್ಸಾಂಪಲ್ ನೀವು ತೋರಿಸ್ತೀರಾ ಅಂತ. ಹಾಗೆ ಅಲ್ಲಿ ಏನೇನು ನಾವು ಹೇಳ್ಕೊಟ್ಟಿದ್ದೀವಿ ಅದನ್ನು ಇಲ್ಲಿ ಅವರು ಪ್ರೂವ್ ಮಾಡಬೇಕು, ಗೆಲ್ಲಬೇಕು. ಅದನ್ನ ಕಾದು ನೋಡ್ಬೇಕು ಅಷ್ಟೇ ನಾವೀಗ. ಇಲ್ಲ, ಒಂದು ಖುಷಿ ಏನಂತಂದರೆ ಲಾಸ್ಟ್ ಟೈಮ್ಕಿನ್ನ ಈ ಒಂದು ಸ್ಟೆಪ್ ಮುಂದೆ ಹೋಗಿದ್ದೀವಿ ನಾವೀಗ. ಒಂದು ಸ್ಟೆಪ್ ಅಂದರೆ ಅಶ್ವಿನಿ ಮೇಡಮ್ ಅವರು ಇನ್ನೂ ಸಾಥ್ ಕೊಟ್ಟರು, PRK ಎಂಟ್ರಿ ಆಯಿತು. ಆವಾಗ ಜಸ್ಟ್ ಹಾಗೆ ಬಂದು ಹೋಗಿದ್ರು, ಬಟ್ ಫುಲ್ ಇನ್ವಾಲ್ವ್ಮೆಂಟು ಈ ಸೀಸನ್ 2 ಇಂದ ಮಾಡಿದ್ದಾರೆ. ಆ್ಯಂಡ್ ತುಂಬ ಅದ್ದೂರಿಯಾಗಿ ಮಾಡಿದ್ರು. ಒಂದು ಶೆರಟನ್ ಹೋಟೆಲಲ್ಲಿ ಲಾಂಚ್ ಆಯಿತು, ಮತ್ತು ಓರಿಯನ್ ಮಾಲಲ್ಲಿ ಲಾಂಚ್ ಆಯಿತು. ಸೊ ಒಂದೊಂದು ಸ್ಟೆಪ್ಪು ಒಂದೊಂದು ವರ್ಷ ಆಗ್ತಿದೆ, ಒಂದು ಸ್ಟೆಪ್ ಹೋಗ್ತಾ ಇದೆ. ಆ್ಯಂಡ್ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ವೆಲ್ ಆರ್ಗನೈಸ್ಡ್. ಅವ್ರ ಎಂಟೈರ್ ಟೀಮ್ಗೂ ನಾನು ಚೇತನ್ ಸೂರ್ಯ ಮತ್ತು ಅವ್ರ ಎಂಟೈರ್ ಟೀಮ್ಗೆ ರಿಯಲಿ ವಿ ಶುಡ್ ಥ್ಯಾಂಕ್. ಸೊ ಯಾಕಂದರೆ ಆರ್ಟಿಸ್ಟ್ಗಳನ್ನ ಸೇರಿಸೋದೇ ದೊಡ್ಡ ಕಷ್ಟ. ಅಂಥದ್ದು ಎಲ್ಲಾದರೂ ಸೇರಿಸಿ ಆಡಿಸ್ತಾ ಇದ್ದಾರೆ ಅಂದರೆ ಇದು ಒಂದು ಸಾಧನೆನೇ ಅದು. ಸೊ ನಾವು ಆ್ಯಸ್ ಅ ಸ್ಪೋರ್ಟ್ಸ್ ಪರ್ಸನ್, ಎನಿಥಿಂಗ್ ಫಾರ್ ಸ್ಪೋರ್ಟ್ಸ್. ನಾನು ಸ್ಪೋರ್ಟ್ಸ್ ಅಂತ ಬಂದಾಗ ಫಸ್ಟ್ ನನ್ನ ಹೆಸರು ಬರುತ್ತೆ. ಸೊ ಐ ನೋ ಎವ್ರಿಬಡಿ ಹಿಯರ್. ಸೊ ಆ ಒಂದು ರಿಲೇಷನಲ್ಲಿ ಕರೆದು ಅವ್ರನ್ನೆಲ್ಲ ಆಡಿಸ್ತೀವಿ. ಸೊ ನಮ್ಮ ಸಪೋರ್ಟ್ ಅಂತೂ ಇದೆ. ನನ್ನ ಫಿಸಿಕಲ್ ಫಿಟ್ನೆಸ್ ಸೀಕ್ರೆಟೇ ಶಟ್ಲು. ಸೊ ವಾರದಲ್ಲಿ ತಪ್ಪಿದ್ರೆ 2 ದಿವಸ ಅಂತೂ ಆಡ್ತೀನಿ ನಾನು. ಬಿಕಾಸ್ ಶೂಟಿಂಗ್ ನೋಡಿಕೊಂಡು ಫ್ರೀ ಇದ್ದಾಗ ವೀಕ್ಲಿ ಟ್ವೈಸ್ ಹೆಂಗಾರು ಮಾಡಿ ನಾನು ಈ ಬ್ಯಾಲೆನ್ಸ್. ಸೊ ದಟ್ ಇಸ್ ನಾನು ಜಿಮ್ ಕಮ್ಮಿ, ಜಿಮ್ಕಿನ್ನ ನಾನು ಶಟಲ್ ಜಾಸ್ತಿ. ಬಿಕಾಸ್ ದಟ್ ಕೀಪ್ ಮೈ ಫಿಟ್ನೆಸ್. ಸೊ ಯಾಕಂದರೆ ಈಗಿನ ಬರೋ ಯಂಗ್ಸ್ಟರ್ಸ್ಗೆ ನಾವು ಟಕ್ಕರ್ ಕೊಡಬೇಕಲ್ವಾ. ಸೊ ಹೀಗಾಗಿ ನಾವು ಮಾಡ್ತಿರೋ ವಿಲನ್ ಕ್ಯಾರೆಕ್ಟರ್ ಮೇಲೆ ಸ್ವಲ್ಪ ಬಾಡಿನೂ ಇರಬೇಕು, ಫಿಟ್ನೆಸ್ಸು ಇರಬೇಕು ಫೈಟ್ ಮಾಡೋಕ್ಕೆ. ಹೀಗಾಗಿ ನನ್ನ ಸೀಕ್ರೆಟು ಶಟ್ಲು, ಆಮೇಲೆ ಕ್ರಿಕೆಟ್. ಬಟ್ ಫಸ್ಟ್ ಈಸ್ ಐ ಆಮ್ ಎ ಬ್ಯಾಡ್ಮಿಂಟನ್ ಪ್ಲೇಯರ್. ಲೆಟ್ ದಿ ಬೆಸ್ಟ್ ಟೀಮ್ ವಿನ್. ಸೊ ಅವರು ಎಲ್ಲರೂ ಅಷ್ಟು ಅವರು ಕೋಚ್ ಕೊಟ್ಟು ಅವರು ರೆಡಿ ಮಾಡ್ಕೊಂಡಿದ್ದಾರೆ, ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಅಖಾಡ ಈಗ ರೆಡಿ ಇದೆ ಅಲ್ಲಿ. ಸೊ ಅಲ್ಲಿ ನಾವು ಪ್ರೂವ್ ಮಾಡ್ತೀವಿ ಹೂ ಇಸ್ ದ ಬೆಸ್ಟ್ ಅಂತ. ಇಲ್ಲ, ನಾನು ಅವ್ರ ಒಂದು ಮ್ಯಾಚ್ ಆಡಿದ್ದೀವಿ, ಮಲೇಷ್ಯಲ್ಲಿ ಆಡಿದ್ವಿ ನಾವು. CBL ಹೋದಾಗ ಹಿ ವಾಸ್ ಅ ಬ್ರ್ಯಾಂಡ್ ಅಂಬಾಸಿಡರ್. ಸೊ ಐ ಪ್ಲೇಡ್ ವಿತ್ ಹಿಮ್. ಸೊ ಅವರು ತುಂಬ ಚೆನ್ನಾಗಿ ಆಡ್ತಾರೆ, ಶಟಲ್ ತುಂಬ ಆಡ್ತಾರೆ. ಇಲ್ಲ ಚೇತನ್ ನನಗೆ ಟಚ್ ಇಲ್ಲ ಸರ್ ಆಡಿ, ನೆಕ್ಸ್ಟ್ ಟೈಮ್ ನೀವು ಆಡಿ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಬಟ್ ನೆಕ್ಸ್ಟ್ ಟೈಮ್ ಆಡಬೇಕು ಅಂತ ಇದ್ರು, ಅಷ್ಟರಲ್ಲಿ ಹಿಂಗೆಲ್ಲ ಆಗೋಯ್ತು. ಬಟ್ ಈಸ್ ಅ ಸ್ಮೈಲಿಂಗ್ ಐ ಲೈಕ್. ಏನೇ ತಲೆ ಕೆಳಗಾಗಲಿ ಏನೇ ಆಗಲಿ ಸ್ಮೈಲ್. ಸೊ ಐ ಲೈಕ್ ಇಸ್ ಸ್ಮೈಲ್ ವೆರಿ ಮಚ್. ಆ್ಯಂಡ್ ಇನ್ಸ್ಪಿರೇಷನ್ ಆನ್ ಫಿಟ್ನೆಸ್. ಸೊ ಆ ಫಿಟ್ನೆಸ್ ಐ ಆಮ್ ಫಿದಾ. ನಾನು ಆ ಫಿಟ್ನೆಸ್ ಅಂತ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಬಟ್ ತಕ್ಕ ಮಟ್ಟಕ್ಕಂತ ನಾನು ಮಾಡ್ತಾಯಿದ್ದೀನಿ. ಸೊ ಅದೇ ಇಲ್ಲಿ ಕಾಣ್ತಾ ಇದೆ. ಮೇಯ್ನ್ ಬೇಕಾಗಿರೋದು ಬ್ಯಾಡ್ಮಿಂಟನ್ ಬೇಕಾಗಿರೋದು ನಿಮಗೆ ಎನರ್ಜಿ, ಆಮೇಲೆ ಏನೋ ಪವರ್ ಬೇಕು. ಸೊ ಅವೆರಡೂ ಇದ್ರೇ ಬ್ಯಾಡ್ಮಿಂಟನ್. ಯಾಕಂದ್ರೆ ಕಂಟಿನ್ಯೂಸ್ ಮೂವ್ಮೆಂಟ್ ಇರುತ್ತೆ. ಸೊ ಎನರ್ಜಿ ಡ್ರಾಪ್ ಆಯಿತು ಅಂದ್ರೆ ಭಾರಿ ಕಷ್ಟ. ಆ್ಯಂಡ್ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ, ನೀರಡಿಕೆ ಆಗುತ್ತೆ. ಯಾಕಂದರೆ ಗಾಳಿ ಆಡಲ್ವಲ್ಲ. ಸೊ ಯಾಕಂದ್ರೆ ಫೆದರ್ಗೋಸ್ಕರ ಗಾಳಿ ಸ್ಟಾಪ್ ಮಾಡ್ತಾರೆ. ಸೊ ತುಂಬ ಸುಸ್ತಾಗುತ್ತೆ. ಸೊ ಅದನ್ನು ಸ್ವಲ್ಪ ಅದು ಡ್ರಿಂಕ್ ತೊಗೊಂಡು ವಿ ಹ್ಯಾವ್ ಟು ಮ್ಯಾನೇಜ್. ಸೊ ಮೇನ್ ಥಿಂಗ್ ಈಸ್ ಎನರ್ಜಿ, ಸ್ಟ್ಯಾಮಿನಾ ಕೌಂಟ್ಸ್ ಎ ಲಾಟ್. ಬೇರೆ ಗೇಮಲ್ಲಿ ನಿಂತು ಆಗ್ಬೋದು, ಇದರಲ್ಲಿ ಸ್ಟ್ಯಾಮಿನಾ ಇದ್ರೇ ಆಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಭಾಳ ಸುಸ್ತ. ಎಂಥ ಪ್ಲೇಯರ್ ಆದ್ರೂ ಸುಸ್ತಾಗುತ್ತೆ. ಸ್ಟ್ಯಾಮಿನಾ ಎವ್ರಿ ಮೇಂಟೈನ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.